ಶಾಸಕರು ನಮ್ಮ ಮನೆ ಕೊಟ್ಟಿದ್ದರಿಂದ ಇಲ್ಲೇ ಗ್ರಾಹಕರಿಗೆ ತುಂಬ ಅನುಕೂಲ ಆಗ್ತದೆ. ಬೆಸ್ಕಾಮು ಇಲ್ಲೇ ಬರೋದ್ರಿಂದ ಪಬ್ಲಿಕ್ಕಿಗೆ ತುಂಬ ಅನುಕೂಲ ಆಗ್ತದೆ. ಅಮೀರಣ್ಣ ಅವರು, ಅಲ್ತಾಫ್ ಅಣ್ಣವರು, ಅವರು ಆಮೇಲೆ CS ರವಿ ಸರು ಅವ್ರದ್ದೆಲ್ಲರಿಗೂ ನಮಗೆ ಸಹಕಾರ, ಅವರ ಒಂದು ಸಪೋರ್ಟಿಂದನೇ ನಾವೆಲ್ಲ ಮಿನಿಸ್ಟರ್ ಆಗಿದ್ದು MLA ಆಗಿದ್ದರು ಹೆಂಗಿದ್ರು, ಇವಾಗ ಮಿನಿಸ್ಟರ್ ಆದಮೇಲೂ ಅದೇ ಥರನೇ ಇದ್ದಾರೆ. ಮಿನಿಸ್ಟರ್ ಆದಮೇಲೆ ನನಗೆ ತುಂಬ ಜನ ಅಂದ್ಬಿಟ್ರು, ಅವ್ರು ಸಿಕ್ಕಲ್ಲ ಕೈಗೆ, ನಿಮಗೆ ನೋಡೋಕ್ಕಾಗಲ್ಲ ಅಂದ್ಬಿಡು. ಆದರೆ ಆ ಥರ ಇಲ್ಲ. ಜಮೀರನಾಗೆ ನಾವು ಯಾವಾಗ ಹೋದ್ರೂ ನಮಗೆ ಸಿಗ್ತಾರೆ, ಮಾತಾಡ್ತಾರೆ. ಫಸ್ಟು ದಾರಿ ಬಿಡ್ರಪ್ಪ, ಹೆಣ್ಮಕ್ಳಿಗೆ ದಾರಿ ಬಿಡ್ರಪ್ಪ ಏನು ಅಂತ ಕೇಳೋದು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಚಾಮರಾಜಪೇಟೆಯ ಜನಪ್ರಿಯ ಶಾಸಕರು ಹಾಗೂ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ PZ ಜಮೀರ್ ಅಹಮದ್ ಖಾನ್ ಅವರ ಅಮೃತ ಹಸ್ತದಿಂದ ಇಂದು ರಾಯಪುರಂ ವಾರ್ಡ್ನ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಉಪ ವಿಭಾಗೀಯ ಕಚೇರಿ ಕಟ್ಟಡದ ಗುದ್ಲಿ ಪೂಜೆ ನೆರವೇರಿಸಿದರು ಮತ್ತು JJR ನಗರ್ ಉತ್ತರದಲ್ಲಿನ ಬಡಾವಣೆಯ ನಮ್ಮ ಯುವಕರು ಏರ್ಪಡಿಸಿದ್ದ ಗಣೇಶ ಉತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಆದ ನಂತರ ಭಾಸ್ಕರ್ ಅವರು ನಡೆಸಿಕೊಟ್ಟ ಮದರ್ ಮೇರಿ ಫೀಸ್ಟ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ PK ಅಲ್ತಾಫ್ ಖಾನ್ ಅವರು, ರಾಯಪುರಂ ಕಾಂಗ್ರೆಸ್ ಮುಖಂಡರಾದ ಶ್ರೀ CR ರವಿ ಪ್ರಸಾದ್ ಅವರು ಹಾಗೂ ಶೇಖ್ ಬಾಬಣ್ಣ ಅವರು, ಇನ್ನಿತರ ಕಾಂಗ್ರೆಸ್ ನಾಯಕರು ಮುಖಂಡರು ಉಪಸ್ಥಿತರಿದ್ದರು. ಸರ್, ಇವತ್ತು ಸಚಿವರು ಬಂದಿದ್ರು, ಇಲ್ಲಿ ಶಾಸಕರು ಸಚಿವರು ನಿಮ್ಮದು ಈ KEBದು ಉದ್ಘಾಟನೆ ಮಾಡೋಕ್ಕೆ, ಗುದ್ಲಿ ಪೂಜೆ ಮಾಡೋಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇದು ಶಾಸಕರು ನಮ್ಮ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಗೋರಿಪಾಳ್ಯ ಕಾರ್ಯ ಮತ್ತು ಪಾಲನೆ ಘಟಕ ಮತ್ತು ಉಪವಿಭಾಗ ಓಪನ್ ಮಾಡೋದಕ್ಕೆ ಸಲುವಾಗಿ ಬಂದು ಗುದ್ಲಿ ಪೂಜೆ ಮಾಡಿದ್ರು. ಅದರ ಸಲುವಾಗಿ ಬಂದಿದ್ವಿ ಸರ್. ಇದು ಎಷ್ಟು ಕೋಟಿ ಪ್ರಾಜೆಕ್ಟ್ ಸರ್? ಇದು ನಮಗೆ 1.5 ಕೋಟಿ ಪ್ರಾಜೆಕ್ಟ್ ಅಂತ. ಮತ್ತು ಏನೇನು ಸವಲತ್ತುಗಳಿದೆ ಸರ್ ಇಲ್ಲಿ ಕಾರ್ಯ ಮತ್ತು ಪಾಲನೆ ಘಟಕ ಮತ್ತು ಉಪವಿಭಾಗ ಎರಡೂ ಇಲ್ಲಿ ಬರುತ್ತೆ. ನೀವೇನು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ನಾವು ಇಲ್ಲಿ ಸಹಾಯಕ ಅಭಿಯಂತರರು ಗೋರಿಪಾಳ್ಯ ಆಗಿದ್ದೀವಿ. ಮತ್ತು ಇದು ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಜನಗಳಿಗೆ? ಇಲ್ಲಿ ಸುತ್ತಮುತ್ತ ಮತ್ತು ಇಲ್ಲಿಂದ ಗ್ರಾಹಕರು ಮಾಗಡಿಗೆ ಹೋಗಿ ಕೆಲಸ ಮಾಡಬೇಕಾಗಿತ್ತು. ಈಗ ಇಲ್ಲೇ ಆಗೋದ್ರಿಂದ ಸುತ್ತಮುತ್ತ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಬೇರೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಶಾಸಕರು ಬಂದಿದ್ದರು, ಮತ್ತು ಅಲ್ತಾಫ್ ಅವ್ರು ಬಂದಿದ್ದರು, ರವಿ ಅವ್ರು ಬಂದಿದ್ದರು, ಏನು ಹೇಳಕ್ಕೆ ಬಯಸ್ತೀರಾ ಅವ್ರಿಗೆ? ಶಾಸಕರು ನಮ್ಮ ಮನೆ ಕೊಟ್ಟಿದ್ದರಿಂದ ಇಲ್ಲೇ ಗ್ರಾಹಕರಿಗೆ ತುಂಬ ಅನುಕೂಲ ಆಗ್ತದೆ. ಬೆಸ್ಕಾಮು ಇಲ್ಲೇ ಬರೋದ್ರಿಂದ ಪಬ್ಲಿಕ್ಕಿಗೆ ತುಂಬ ಅನುಕೂಲ ಆಗುತ್ತೆ. ಒಂದು 7ನೇ ವರ್ಷದ್ದು ನಾವು ಪ್ರೋಗ್ರಾಮ್ ಮಾಡ್ತಾ ಇರೋದು. ಲಾಸ್ಟ್ ಒಂದು 7 ಇಯರ್ಸಿಂದ ಮಾಡ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ ಹತ್ತಿರದ ಒಂದು 50-60 ಜನ ಮೆಂಬರ್ಸ್ ಇದ್ದಾರೆ. ಎಲ್ಲರ ಒಂದು ಸಹಕಾರ, ಅವರ ಒಂದು ಹೆಲ್ಪಿಂಗ್ ನೇಚರ್ ಎಲ್ಲ ನಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ಹಾಗೆ ನಮ್ಮ ಪೊಲಿಟಿಷಿಯನ್ ಆದಂಥ ನಮ್ಮ ಜಮೀರಣ್ಣ ಅವರು, ಅಲ್ತಾಫ್ ಅಣ್ಣ ಅವರು, ಅವ್ರದ್ದು ಆಮೇಲೆ CS ರವಿ ಸರು ಅವ್ರದ್ದೆಲ್ಲರಿಗೂ ನಮಗೆ ಸಹಕಾರ, ಅವರ ಒಂದು ಸಪೋರ್ಟಿಂದನೇ ನಾವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಾವು ಇನ್ನು ಮುಂದೇನೂ ಅವ್ರ ಸಪೋರ್ಟ್ ಹೀಗೆ ಇರಬೇಕು ಅಂತ ನಾವು ನಿಮ್ಮ ಮೀಡಿಯಾ ಮುಖಾಂತರ ಅವ್ರ ಹತ್ರ ಕೇಳ್ಕೊತಾ ಇದ್ದೀವಿ ಸರ್. ಇವತ್ತು ಇಲ್ಲಿ ಜಮೀರಣ್ಣ ಬಂದು ಸಹಕಾರ ಎಲ್ಲ ಮಾಡಿದ್ದಾರೆ. ಹೌದು ಸರ್, ಹೌದು. ಅನ್ನದಾನಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಲಾಸ್ಟ್ ಇಯರು ಹಂಗೆ ಮಾಡಿದ್ರು. ಇದಕ್ಕೆ ಮುಂಚೆನೂ ಸಪೋರ್ಟ್ ಮಾಡಿಕೊಂಡೇ ಬರ್ತಾಯಿದ್ರು, ಈಗಲೂ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಮುಂದೇನೂ ಹೇಗೆ ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹಂಗೆ ದೇವಸ್ಥಾನದ್ದು ಸ್ವಲ್ಪ ಡೆವಲಪ್ಮೆಂಟ್ ಕೆಲಸಗಳು ಪೆಂಡಿಂಗ್ ಇದೆ, ಅದ್ರ ಬಗ್ಗೆನೂ ಸರ್ ಹತ್ರ ಕೇಳಿದ್ವಿ, ಮಾತಾಡಿದ್ವಿ. ಅವರು ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ, ಮಾಡ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ನಿರ್ವಹಣೆ ಮುಖಾಂತರ ಅವ್ರಿಗೆ ನಾವು ನಮ್ಮ ಎಲ್ಲ ಸಂಘದ ಸದಸ್ಯರ ಪರವಾಗಿ ನಾವು ಧನ್ಯವಾದಗಳು ಕೇಳ್ತೀವಿ. ನಮಸ್ಕಾರ, ನನ್ನ ಹೆಸರು ಮೇಘಲಾ ಅಂತ. ನಾನು ಪಕ್ಷದಲ್ಲಿದ್ದೀನಿ. ಫಸ್ಟು BJPಯಲ್ಲಿ ಇದ್ದು BJP ಥರ ಆಗ್ಬಿಟ್ಟೆ. ಕಾಂಗ್ರೆಸ್ ಬಂದಮೇಲೆ ಕಾಂಗ್ರೆಸ್ ಒಂದು ಏನು ಅಂದರೆ ದೇವರು ಪ್ರಪಂಚದಲ್ಲಿ ಮೇಲೆ ಹೋಗಿ ನೋಡಿರೋ ಥರ. ಯಾಕಂದರೆ ನಮ್ಮ ಜಮೀರಣ್ಣ ಹೆಂಗೆ ಗೊತ್ತಾ, ಬಾ ಹೆಣ್ಮಕ್ಕಳಂದರೆ ಅಷ್ಟು ಪ್ರಾಣ. ಹುಟ್ಟಬೇಕಂದ್ರೆ ಅವ್ರ ಹೊಟ್ಟೆಯಲ್ಲಿ ಹುಟ್ಟಬೇಕಂದ್ರೆ ಅವ್ರ ಹೊಟ್ಟೆಯಲ್ಲಿ ಹುಟ್ಟಬೇಕು. ಎಲ್ಲ ಗಂಡು ಅಪ್ಪಂದ್ರು ಒಳ್ಳೆಯವರೇ, ಆದರೆ ನಮ್ಮ ಅಪ್ಪಂದ್ರು ನಮಗೆ ನೋಡೋಕ್ಕೆ ಕಷ್ಟ. ಆದರೆ ಜಮೀರಣ್ಣ ಎಲ್ಲ ಹೆಣ್ಮಕ್ಳಿಗಿದು
ನೋಡಿ ಒಂದು ತೀರ್ಮಾನ ಮಾಡಿ ಒಂದೊಂದು ಸಹಾಯ ಮಾಡಿ ಅಷ್ಟು ಪ್ರೀತಿಯಿಂದ ಮಾಡಿಕೊಂಡು ನೋಡ್ಕೊಳ್ತಾರೆ. ಯಾರ ಮನೆಗೆ ಬಂದರೂ ಪ್ರೀತಿಯಿಂದ ತಪ್ಕೊಳ್ತಾರೆ, ಪ್ರೀತಿಯಿಂದ ಮಾಡ್ತಾರೆ. ಒಂದು ಕ್ರಿಶ್ಚಿಯನ್ ದೇವಸ್ಥಾನ ಇರಲಿ, ಹಿಂದೂ ದೇವಸ್ಥಾನ ಇರಲಿ, ಎಲ್ಲೇ ಇರಲಿ ಅವರು ಭೇದ ಭಾವನೇ ಇಲ್ಲ. ಜಮೀರಣ್ಣಗೆ ಭೇದ ಭಾವನೇ ಇಲ್ಲ. ಎಲ್ಲಿ ಕರೆದ್ರೂ ಫಸ್ಟು ಬಡವ್ರ ಮನೆಗೆ ಬರೋದು. ಶ್ರೀಮಂತ ಮನೆಗೆ ಹೋಗ್ಬೋದು, ಆದರೆ ಶ್ರೀಮಂತ ಮನೆಯಲ್ಲಿ ಕುಡಿತಾರೋ ತಿಂತಾರೋ ನಮಗೆ ಗೊತ್ತಿಲ್ಲ. ಬಡವ್ರ ಮನೇಲಿ ಏನು ಕೊಟ್ಟು ಚಪ್ಪಲ್ ಮೈ ಮೇಲೆ ಕೈ ಹಾಕ್ಕೊಂಡು ತಿನ್ಬಿಟ್ಟು ಪ್ರೀತಿಯಿಂದ ಹೋಗ್ತಾರೆ. ಅದೇ ಥರ ನಮ್ಮ ಅಲ್ತಾಪನೂ ಹಂಗೆ ಪ್ರೀತಿ ವಿಶ್ವಾಸದಿಂದ ತುಂಬ ಹೆಣ್ಮಕ್ಳಿಗೆ ನೋಡೋದಿರಲಿ, ಪ್ರೀತಿಯಿಂದ ಮಾಡಿ ಅವ್ರ ಮನೆಗೆ ಹೋದರೆ ಹೊಟ್ಟೆ ತುಂಬ ಹೊಟ್ಟೆ ಬೇಕು. ಅಲ್ತಾಪನ ಮನೆಗೆ ಹೋದರೆ ಹೊಟ್ಟೆ ತುಂಬ ಊಟ ಬೇಕು. ನಾವು ಫಂಕ್ಷನ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡಿದ್ರೆ ಮನೆಗೆ ಹೋಗ್ಬೇಕು, ಮದುವೆಗಳಿಗೆ ಹೋಗ್ಬೇಕು. ಅದು ಅಲ್ತಾಪನ ಮನೆಗೆ ಹಂಗೆ ಇಲ್ಲ, ಯಾವಾಗ ಹೋದ್ರೂ ಮಟನ್ ಬಿರಿಯಾನಿನೇ. ಆ ಥರ ಹೆಣ್ಮಕ್ಳಿಗಿರಲಿ, ಯಾರೇ ಇರಲಿ, ಪ್ರೀತಿಯಿಂದ ನೋಡ್ಕೊಳ್ಳೋದಿರಲಿ, ಏನೇ ಇರಲಿ ಎಲ್ಲ ನೋಡ್ಕೊಳ್ತಾರೆ. ನಮ್ಮ ರವಿ ಸಾರೂ ಅಷ್ಟೇ, BJPಯಲ್ಲಿ ಇರುವಾಗ ನನಗೆ ಕರೆದಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನೋಡು ಯಾವ ಥರದೇ ಅಂದರು. ನಾವು ವರ್ಷಕ್ಕೊಂದ್ಸತಿ ಕ್ರಿಸ್ಮಸ್ ಮಾಡ್ತೀವಿ, ಅದು ಕಾಂಗ್ರೆಸ್ಸಲ್ಲಿ ಇದ್ಮೇಲೆ ಡೈಲಿ ಕ್ರಿಸ್ಮಸ್ ಮಾಡೋ ಥರ ಇದ್ದೀವಿ. ಅಷ್ಟು ಖುಷಿ. ಕಾಂಗ್ರೆಸ್ ಪಕ್ಷ ಅಂದರೆ ನಮ್ಮ ಪ್ರಾಣ. ಸರ್, ನಮ್ಮ BZ ಜಮೀರಣ್ಣ ಅವರು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ನಾವೆಲ್ಲ ಮಾಡಿರೋ ದೊಡ್ಡ ಪುಣ್ಯ ಸರ್ ಅದು. ಯಾಕಂದರೆ ಅವರು ದೊಡ್ಡವರು, ಚಿಕ್ಕವರು, ಬಡವರು, ಏನು ಸಾಹುಕಾರ ಅಂತ ಮನೆಗೆ ಯಾವ ಮನೆಗೂ ಹೋಗಿಲ್ಲ. ಏನೇಳಿ ಬಡವರಾಗಲಿ ಇಲ್ಲ ಸಾಹುಕಾರ ಆಗಲಿ ಎಲ್ಲರ ಮನೆಗೂ ಹೋಗಿ ಯಾರಿಗಿದ್ರೂ ಅವ್ರ ಮನೇಲಿ ಕೂತ್ಕೊಂಡು ಅವರು ಕೊಡೋ ಟೀ ಆಗಲಿ, ಕಾಫಿ ಆಗಲಿ, ಇಲ್ಲ ಒಂದು ತುತ್ತು ಅನ್ನ ಆಗಲಿ ಅವರು ತಿಂದೇ ಬರಲ್ಲ. ಭೇದ ಭಾವ ನೋಡಲ್ಲ, ಜಾತಿ ಭೇದ ಭಾವ ಏನೂ ಇರಲ್ಲ ಅವ್ರ ಕೈಯಲ್ಲಿ. ಅದೇ ಥರ ನಾನು ಅವ್ರ ಹತ್ರ ತುಂಬ ವರ್ಷಕ್ಕೆ ಮುಂಚೆ ಕೆಲಸಕ್ಕೆ ಒಂದು 15 ವರ್ಷ ಮುಂಚೆ ಕೆಲಸ ಇಲ್ಲದೆ ಸ್ವಲ್ಪ ಕಷ್ಟದಲ್ಲಿದ್ದೆ. ಅವರು ನನ್ನ ಕರೆದು ಏನೋ ಕೆಲಸ ಮಾಡೋದು ನೀನು ಅಂತ ಕೇಳಿದ್ರು. ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಅಂತ ಹೇಳಿದೆ. ಅದಕ್ಕೆ ಅವರು ಅವ್ನು ನಮ್ಮ ಹುಡುಗ, ಅವನಿಗೆ ಕೆಲಸ ಕೊಟ್ಟು ಅವನಿಗೆ ಸಂಬಳ ಇದು ಮಾಡ್ರೋ ಅಂತ ಒಂದು ಬುಕ್ಕಲ್ಲಿ ಬರ್ಸ್ಕೊಟ್ಟು ಇದುವರೆಗೂ 15 ವರ್ಷ ಆಯಿತು. ನಾವು ಈ ಕಾರ್ಯಕ್ರಮವನ್ನು ಬಂದು ಒಂದು 6 ವರ್ಷದಿಂದ ಮಾಡ್ತಾಯಿದ್ದೀವಿ. ಅದಕ್ಕೆ ಮುಂಚೆ ಚಿಕ್ಕದಾಗಿ ಮಾಡ್ತಾಯಿದ್ದೋ, ಇವಾಗ ದೊಡ್ಡದಾಗಿ ಒಂದು 6 ವರ್ಷದಿಂದ ಮಾಡ್ತಾಯಿದ್ದೀವಿ. ಅದಕ್ಕೆ 6 ವರ್ಷವೂ ನಮ್ಮ MLA ಸಾಹೇಬರು ಇದ್ದು ಅವಾಗ ಬಂದು MLA ಆಗಿದ್ದರು. ಇವಾಗ ಅವರು ಮಿನಿಸ್ಟರ್ ಆಗಿದ್ದಾರೆ. ಬಂದು ನಮ್ಮನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಅದೆಲ್ಲ ಸೌಕರ್ಯವನ್ನು ಕೊಟ್ಟು ಉದ್ದೇಶನ ಮಾಡಿ ಅವರು ನಮ್ಮನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ.